ಇವತ್ತಿನ ವಿಡಿಯೋದಾಗ ನಾನೇ ತಿಳಿಸ್ಕೊಡ್ತೀನಿ ರೀ. ನೋಡ್ರಿ, ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ಸೈಡ್ ಎಫೆಕ್ಟ್ ಇರಲಾರ್ದ ಆಯುರ್ವೇದಿಕ್ ನಮ್ಗೆ ಆಯಿಲ್ ಮತ್ತು ಕ್ರೀಮ್ಸ್ ಆಯಿಂಟ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ರಿ. ನಮ್ಮ ಮಕ್ಕದ್ದು ಭಂಗಿನ ಸಮಸ್ಯೆ ಆಗಿರ್ಬೋದು, ಪಿಂಪಲ್ ಮಾರ್ಕು, ಹೈಪರ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗಿರ್ಬೇಕ್ರಿ ಅಂತ ಸ್ವಲ್ಪ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ರಿ ಅಂತ ನೋಟ್ ಡೌನ್ ಮಾಡ್ಕೊರಿ. ನಲ್ಪಮರಾದಿ ತೈಲಂ, ಮಂಜಿಷ್ಟಾದಿ ತೈಲಂ, ಜಾತ್ಯಾದಿ ತೈಲಂ, ಗುಗ್ಲು ಮರಿಚಾದಿ ತೈಲಂ, ಎಲಾದಿ ಕೆರಾ ತೈಲಂ, ದುರ್ವಾದಿ ಕೇರಂ ಇವೆಲ್ಲ ಕ್ಲಾಸಿಕಲ್ ಆಯಿಲ್ಸ್ ರೀ. ಇದನ್ನು ಬಿಟ್ಟು ಬ್ರ್ಯಾಂಡ್ಸ್ನಾಗ ಕ್ಯೂಟಿಸ್ ಆಯಿಲು, ಶೋಧಕ್ ಆಯಿಲು ಮತ್ತು ಕ್ರೀಮ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಷಡ್ದೌತ ಘೃತಮ್ ಆಯಿಂಟ್ಮೆಂಟ್, ಮಹಾತಿಕ್ತಕ ಘೃತಮ್ ಆಯಿಂಟ್ಮೆಂಟ್, ಜಾತ್ಯಾದಿ ಘೃತಮ್ ಆಯಿಂಟ್ಮೆಂಟ್, ಕ್ಯೂಟಿಸ್ದ ಹೊಸ ಕಂಪ್ನಿಯವ್ರದ್ದು ಕ್ಯೂಟಿಸ್ ಕ್ರೀಮ್ ಬರ್ತೈತಿ, ಇಲ್ಲ ರಿವೆಂಟ್ ಅವ್ರದ್ದು ಯುನಿಶೇಡ್ ಪ್ಲಸ್ ಕ್ರೀಮ್ ಬರ್ತೈತಿ, ಚರಕ್ ಕಂಪ್ನಿಯವ್ರದ್ದು ಪಿಗ್ಮೆಂಟೋ ಕ್ರೀಮ್, ಚರಕ್ ಅವ್ರದ್ದು ಈವನ್ ಶೇಡ್ ಕ್ರೀಮು, ಮತ್ತು ನಿಮಗೆ ಭಂಗಿನ ಸಮಸ್ಯೆ ಇದ್ರೆ ಹಿಮಾಲಯದು ಬ್ಲೆಮಿನೋರ್ ಕ್ರೀಮ್ ಬರ್ತೈತೆ ರೀ, ಇಲ್ಲ ಲೋಷನ್ ಬರ್ತೈತನ. ಸೊ ಇವೆಲ್ಲ ಮೆಡಿಕೇಶನ್ ನಿಮ್ಮ ಮಕ್ಕದ ಸಮಸ್ಯೆ ಗುಣ ಮಾಡಲಿಕ್ಕೆ ಭಾಳ ಹೆಲ್ಪ್ಫುಲ್ ಅದಾವ್ರಿ. ಆದ್ರೆ ಯಾವಾಗ ಹಚ್ಕೋಬೇಕನ್ನ ನೀವು ಡೀಟೇಲ್ ವಿಡಿಯೋ ನೋಡಿ ಸ್ವಲ್ಪ ತಿಳ್ಕೊಬೇಕಾಗ್ತೈತೆ ರೀ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.